ಗುಣ ಭಜನಾ ನಿರೂಪಣ ಅನ್ನೋ ವಿಚಾರವನ್ನ ನೋಡಿದ್ವಿ. ಇಲ್ಲಿ ಸಗುಣ ಭಜನೆ ಅಂದ್ರೆ ಅದು ದೇಹ ಭಾವದಿಂದ ಕಾಮ ಭಾವನೆಯಿಂದ ಮಾಡಿರೋದ್ ಭಜನೆ ಆಗ್ತದ. ಈ ಸಗುಣ ಭಜನೆಯಿಂದ ಫಲ ಪದವಿಗಳು ದೊರಿತವ ವಿನ ಕಾಮ ಭಾವನೆಯಿಂದ ಮಾಡಿದ ಭಜನೆ ಆಗ್ಲಿ ಅಥವಾ ಈ ಸಗುಣವನ್ನು ಭಜನೆ ಮಾಡ್ತವೆ ಅಂದ್ರೆ ಇದಕ್ಕ ಫಲ ಪದವಿಗಳು ದೊರಿತವಿನ ಮುಕ್ತಿ ಅಥವಾ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಮತ್ತಿನ್ನ ಹೆಂಗ ಜ್ಞಾನ ಪ್ರಾಪ್ತಿ ಆಗ್ಬೇಕಂದ್ರ ಏನ್ ಮಾಡ್ಬೇಕಂದ್ರ ನಿಷ್ಕಾಮ ಭಜನೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಭಜನೆ ಇದ್ದ ಮೇಲೆ ಮತ್ತೆ ವಿಶೇಷವಾದ ಬ್ರಹ್ಮಜ್ಞಾನ ವಿದ್ಯುತ್ತೆಂದರೆ ಅದು ಅದರ ತೂಕಕ್ಕೆ 3 ಲೋಕಗಳು ಕಡಿಮೆ ಎನಿಸುತ್ತವೆ. ಈ ನಿಷ್ಕಾಮ ಭಜನೆ ಬ್ರಹ್ಮಜ್ಞಾನಗಳ ಸಂಗಮದಲ್ಲಿ ಬುದ್ಧಿ ಪ್ರಕಾಶವು ಪರಿಸೀಮೆಗೆ ಮುಟ್ಟುತ್ತದೆ. ಅಂದ್ರ ಆ ನಿಷ್ಕಾಮ ಕರ್ಮವನ್ನು ಮಾಡುತ್ತಾ ಮತ್ತು ಆ ಬ್ರಹ್ಮಜ್ಞಾನ ಒಂದಿತ್ತು ಅಂದ್ರೆ ಅಷ್ಟಾದ್ರೆ ಸಾಕು, ಅದಕ್ಕೆ ಈ 3 ಲೋಕಗಳು ಕೂಡ ಸಮ ಆಗೋದಿಲ್ಲ. ಅಂತ ವ್ಯಕ್ತಿ ಆ ಬುದ್ಧಿಯ ಪ್ರಕಾಶವು ಪರಿಸೀಮೆ ಅಂದ್ರೆ ಸೀಮೆಯನ್ನು ಮೀರಿ ಆ ಪರಬ್ರಹ್ಮ ಸ್ವರೂಪವೇ ತಾನಾಗ್ತದೆ. ಇನ್ನ ಶ್ರೀಕೃಷ್ಣ ಒಂದ್ ಏನ್ ಹೇಳ್ತಾನ, ದದಾಮಿ ಬುದ್ಧಿ ಯೋಗಂ ತಮ್ ಏನ ಮಾ ಮುಪಾಯಂತಿ ತೇ, ಅಂದ್ರ ನನ್ನನ್ನು ಪ್ರೇಮದಿಂದ ಭಜಿಸುವ ಸತತ ಯುಕ್ತರಿಗೆ ಅವರು ನನ್ನನ್ನೇ ಹೊಂದುವ ನನ್ನ ಸ್ವರೂಪದ ಯಥಾರ್ಥ ಜ್ಞಾನ ರೂಪಿ ಬುದ್ಧಿಯೋಗವನ್ನೇ ದಯಪಾಲಿಸುವನು ಅಂತ. ಅಂದ್ರ ಯಾರು ಅವ್ರ ಗೀತೆಯಲ್ಲಿ ಹೇಳಿರ್ತಕ್ಕಂಥ ಮಾತು ಶ್ರೀಕೃಷ್ಣ, ಯಾರು ನನ್ನನ್ನ ಯಥಾರ್ಥವಾಗಿ ಆ ಕೃಷ್ಣ ಬೇರಿಲ್ಲ ನಾನ್ ಬೇರಿಲ್ಲ ಅಂತೇಳಿ ಯಾರು ಭಜಿಸ್ತಾರೋ, ಯಾರು ಪೂಜಿಸ್ತಾರೋ ಅಂತವ್ರಿಗೆ ನಾನು ಆ ಜ್ಞಾನ ರೂಪಿ ಬುದ್ಧಿ ಯೋಗವನ್ನ ದಯಪಾಲಿಸನು. ಆ ಜ್ಞಾನ ರೂಪಿ ಅಂದ್ರ ಆ ಬ್ರಹ್ಮ ಸ್ವರೂಪವು ತಾನೇ ಅನ್ನೋದನ್ನ ಅವ್ರಿಗೆ ನಾನು ದಯಪಾಲಿಸ್ತೇನೆ. ಒಟ್ಟಿಗೆ ಸಾರಾಂಶವೇನೆಂದರೆ ವಿಶೇಷ ಬ್ರಹ್ಮಜ್ಞಾನದಿಂದ ಒಡಗೂಡಿದ ಸಗುಣ ಭಜನೆಯು ಮತ್ತು ಅದರಿಂದ ಲಭಿಸುವ ಅನುಭವದ ಸಮಾಧಾನವು ಜಗತ್ತಿನಲ್ಲಿ ದುರ್ಲಭವು. ಅಂದ್ರ ವಿಶೇಷ, ಇಲ್ಲಿ ಪ್ರಿಂಟ್ ತಪ್ಪಾಗೈತಿ, ನಿರ್ಗುಣ ಭಜನೆ ಮತ್ತು ವಿಶೇಷ ಬ್ರಹ್ಮಜ್ಞಾನ ಒಂದಿತ್ತಂದ್ರ ಇಂಥದ್ದು ದೊರಕೋದು ಬಹಳ ದುರ್ಲಭ ಈ ಜಗತ್ತಿನೊಳಗ ಅನ್ನೋ ವಿಚಾರವನ್ನ ನಿನ್ನೆ ವಿಚಾರದೊಳಗ ನೋಡಿದ್ದೀರಪ್ಪ. ಇವತ್ತು ಮುಂದಿನ ವಿಚಾರ ದಶಕ 10 ಸಮಾಸ 8 ಪ್ರತೀತಿ ನಿರೂಪಣ ನುಡಿ 34 ಶ್ರೀ ಗುರುಭ್ಯೋ ನಮಃ. ನುಡಿ 1:18 ಈಗ ಪ್ರತೀತಿಯ ಲಕ್ಷಣಗಳನ್ನು ಕೇಳಿರಿ. ಪ್ರತೀತಿಯ ನೋಡುವವರೇ ಜಾಣರು, ಪ್ರತೀತಿ ಇಲ್ಲದವರು ದೀನ ಹುಚ್ಚರೇ ಇರುವರು. ಗಣಾಚಾರ್ಯ ಅಮ್ಮ ಮ್ಯೂಟ್ ಮಾಡಿಲ್ಲ, ನಿದ್ದೆ ಆವಾಜ್ ಬರಕತ್ತೈತಿ ನೋಡ್ರಿ ಗಣಾಚಾರ್ಯ ಅಮ್ಮ. ಎದ್ದೇನ್ರಪ್ಪರ ನಿದ್ದೆ ಏನಿಲ್ಲ, ಫ್ಯಾನಿಂದ ಸೌಂಡ್ ಬರ್ತಿರ್ಬೇಕಪ್ಪ, ಬಂದ್ ಶರಣಾರ್ಥಿ. ಇಲ್ಲಿ ಪ್ರತೀತಿ ನಿರೂಪಣ ಅನ್ನೋ ವಿಚಾರ. ಪ್ರತೀತಿ ನಿರೂಪಣ ಶ್ರೀ ಗುರುಭ್ಯೋ ನಮಃ ನುಡಿ 1:18 ಈ ಪ್ರತೀತಿಯ ಲಕ್ಷಣಗಳನ್ನ ಕೇಳಿರಿ. ಪ್ರತೀತಿಯ ನೋಡುವವರೇ ಜಾಣರು, ಪ್ರತೀತಿ ಇಲ್ಲದವರು ದೀನ ಹುಚ್ಚರೇ ಸರಿ. ಅಮೂಲ್ಯ ರತ್ನ ನಾಣ್ಯ ಮೊದಲಾದವನ್ನು ಪರೀಕ್ಷಿಸದೆ ತಕ್ಕೊಂಡರೆ ಹಾನಿಯಾಗುವುದು. ಶ್ರವಣದಲ್ಲಿಯೂ ಹಾಗೆಯೇ ಇರುವುದರಿಂದ ಪ್ರತೀತಿ ಬರದಿದ್ದರೆ ನಿರೂಪಣದಲ್ಲಿ ಕೂಡಲೇಬಾರದು. ಅಂದ್ರೆ ಇಲ್ಲಿ ಪ್ರತೀತಿ ಅಂದ್ರೆ ಪರೀಕ್ಷೆ. ನಾವ್ ಯಾವ್ದನ್ನ ಕೊಂಡ್ಕಂತೀವಿ, ಯಾವ್ದಾದ್ರು ಬೆಲೆ ಬಾಳೋ ವಸ್ತುಗಳನ್ನ, ರತ್ನಗಳನ್ನ, ಬಂಗಾರ ಏನಾರ ಕೊಂಡ್ಕಂತೀವಿ ಅಂದ್ರ ಆ ವಸ್ತುಗಳನ್ನ ನಾವು ಪರೀಕ್ಷಿಸಿನೇ ತಗಂತವಿ. ಮತ್ತೆ ಪರೀಕ್ಷಿಸಿ ತಗೊಳ್ಳಿಲ್ಲ ಅಂದ್ರ ನಮಗೆ ಆ ವಸ್ತುಗಳಿಂದ ಹಾನಿ ಆಗ್ತದೆ. ಅದರಂತೆ ಹೊರಗಿನ ವಸ್ತುಗಳನ್ನ ಹೆಂಗ ನಾವು ಪರೀಕ್ಷೆ ಮಾಡಿ ತಗಂತೀವೋ ಅದರಂತೆ ಈ ಶ್ರವಣ ವಿಚಾರವನ್ನ ಯಾರಾದ್ರೂ ಪಾರಮಾರ್ಥ ವಿಚಾರವನ್ನ ಹೇಳ್ತಾರಂದ್ರ ಅದನ್ನ ಪರೀಕ್ಷಿಸಿ, ಅದನ್ನ ವಿಚಾರಿಸಿ, ಅದನ್ನ ನೋಡೇ ತಗೋಬೇಕು, ಕೇಳ್ಬೇಕು. ಏನ ಹೇಳ್ತಾರ, ಏನ ಕೇಳ್ತವಿ ಅಂತ ಮಾಡಬಾರ್ದು. ಅದನ್ನ
ಪರಿಶೀಲಿಸಿ ತಗಬೇಕು. ಆ ಪ್ರತೀತಿ ಬರದಿದ್ದರೆ ನಿರೂಪಣದಲ್ಲಿ ಕೂಡಲೇಬಾರದು. ಅವ್ರು ಏನ್ ಹೇಳ್ತಾರ ನಮಗ್ ಗೊತ್ತೇ ಆಗಲ್ಲ, ನಮಗೆ ತಿಳಿಯೋದೇ ಇಲ್ಲ, ನಾವ್ ಏನೋ ಒಂದ್ ಹೇಳ್ತಿದ್ರು ಸುಮ್ನೆ ಅವ್ರು ಹೇಳ್ತಾರಂತ ನಾವು ಕೇಳೋದು, ಇದು ಹಿಂಗ ಕಾಟಾಚಾರಕ, ಇದು ಆಗಬಾರದು. ತಿಳಿದವರು ಕುದುರೆ ಅಥವಾ ಶಾಸ್ತ್ರವನ್ನು ದಣಿವಾರೆ ಪರೀಕ್ಷಿಸಿ ಯೋಗ್ಯ ಕಂಡ ಮೇಲೆ ತಕ್ಕೊಳ್ಳುವರಷ್ಟೇ. ಶಸ್ತ್ರ ಹಿಂದೆ ಯಾರಾದ್ರೂ ಅವನು ಕೊಂಡ್ಕಂತಿದ್ರಂದ್ರ, ಕುದುರೆಯನ್ನ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಅವ್ರು ತಗಂತಿದ್ರಂದ್ರ, ಖರೀದಿ ಮಾಡ್ಕೊಂತಿದ್ರಂದ್ರ, ಅವನು ಕುದುರೆನ ಅತ್ತಿಗೆಂದು ಓಡಿಸಿ ನೋಡಿ ತಗಂತಿದ್ರು. ಮತ್ ಶಸ್ತ್ರಾಸ್ತ್ರಗಳನ್ನ ತಗಂತಂದ್ರ ಅವು ಬಳಕೆ ಆಗ್ತಾವೋ ಆಗಲ್ಲೋ, ಖಡ್ಗ ಅವನ್ ತಗಂತವಂದ್ರ ಅವು ಹರಿತಾವೋ ಇಲ್ಲೋ, ಅಥವಾ ಮದ್ದುಗಳನ್ನ ತಗಂತಾರಂದ್ರ ಹರಿತಾವೋ ಇಲ್ಲೋ, ಈ ಆಧುನಿಕ ಯುದ್ಧೋಪಕರಣಗಳನ್ನು ಕೂಡ ಇವನು ಕೂಡ ಪರೀಕ್ಷಿಸಿ ತಗಂತಾರ. ಇವನ್ನ ಮೊದಲು ಅವನ್ನ ಪರೀಕ್ಷಿಸಿ ಆಮೇಲೆ ತೆಗೆದುಕೊಳ್ಳುವರು. ಬೀಜಗಳು ಮೊಳೆಯುವಂತವನ್ನೇ ನೋಡಬೇಕು, ಅಂದರೆ ರೊಕ್ಕ ಹಾಕಿ ತಕ್ಕೊಳ್ಳಲು ಅಡ್ಡಿ ಇಲ್ಲ. ಅದರಂತೆ ಪ್ರತೀತಿ ಬಂದರೆ ನಿರೂಪಣವನ್ನ ಕೇಳಬೇಕು. ಇಲ್ಲಿ ಅವುಗಳಿಂದ ಏನಾದ್ರೂ ನಮಗೆ ಫಲ ಆಗ್ತತಿ ಅಂದ್ರೆ ಕೇಳಬೇಕು. ಏನೊಂದು ಫಲ ಇಲ್ಲ ಅಂದ್ರ ಸುಮ್ನೆ ಕೇಳಿ ಏನು ಮಾಡ್ತೀರಿ? ನೀವೇನಾರ ಕೇಳ್ತಿ ಅಂದ್ರ ಅದಕ್ ಫಲ ಆಗ್ಬೇಕು. ನಮ್ಮ ಅಂತರಂಗದೊಳಗಿನ ಅಜ್ಞಾನ ದೂರ ಆಗಿ ಜ್ಞಾನ ಪ್ರಾಪ್ತಿ ಆಗ್ಬೇಕು. ಏನಾದ್ರೂ ಒಂದು ನುಡಿ ನಮ್ಮೊಳಗ್ ಉಳಿಬೇಕು. ಆ ನುಡಿ ನೆನಪು ಮಾಡ್ಕೊಂಡ ಮಾತ್ರಕ್ಕೆ ನಮ್ಮ ದುಃಖ ನಿವಾರಣೆ ಆಗಂಗಿರ್ಬೇಕು. ಹಂಗಿದ್ರೆ ಶ್ರವಣ ಕೇಳ್ರಿ. ಸುಮ್ನ ಅವ್ರ ಏನ ಹೇಳ್ತಾರ ನೀವ್ ಕೇಳ್ತೇವಂತ ಕಾಡಚಾರಕ, ಇದು ಹಂಗಾಗೋದ್ ಬೇಡ. ಆ ನುಡಿಗಳನ್ನ ಕೂಡ ನೀವು ಪರೀಕ್ಷಿಸಿ ತಗಳ್ರಿ. ಹೊರಗಿನ ವಸ್ತುಗಳನ್ನ ಪ್ರಪಂಚದ ದಿನನಿತ್ಯ ಬಳಕೆಯ ವಸ್ತುಗಳನ್ನ ಪರೀಕ್ಷೆ ಮಾಡಿ ತಗಂತಿರೋ, ಅದರಂತೆ ಈ ಶ್ರವಣವನ್ನ, ಈ ಪಾರಮಾರ್ಥ ವಿಚಾರವನ್ನು ಕೂಡ ಪರೀಕ್ಷೆ ಮಾಡಿ ತೆಗೆದುಕೊಳ್ಳಿರಿ. ಈ ಶರೀರಕ್ಕೆ ಆರೋಗ್ಯವಾಗುವುದೆಂದು ಜನರಿಗೆ ಪ್ರತೀತಿ ಬರುತ್ತಿದ್ದರೆ ಅವಶ್ಯವಾಗಿ ವೈದ್ಯನ ಮಾತ್ರೆಯನ್ನು ತಕ್ಕೊಳ್ಳಬೇಕು. ನಾವು ಈಗ ಹೇಳ್ತಿರ್ತಾರ ಹಳ್ಳಿ ಕಡೆ ಅಲ್ಲಿ ಇಲ್ಲಿ ಡಾಕ್ಟರ್ ಹೆಸರುವಾಸಿಯಾಗಿರ್ತಾರ. ಆ ಡಾಕ್ಟರ್ ತಕ್ಕೋಗ ಅವ್ರ ತಕ್ಕೋದ್ರ ಜ್ವರ ಬಿಡ್ತತ್ ನೋಡು, ಅವ್ರ ತಕ್ಕೋದ್ರ ಕೆಮ್ಮು ನೆಗಡಿ ವಾಸಿ ಆಕತ್ ನೋಡು, ಹಿಂಗೆಲ್ಲಾ ಹೇಳ್ತಾರ. ಮತ್ ಯಾಕೆ ಹೇಳ್ತಾರ ಅಂದ್ರ ಅವ್ರ ಹತ್ರ ಹೋದ್ರ ರೋಗ ವಾಸಿ ಆಗ್ತದ, ಗುಣಮುಖ ಆಗ್ತದ ಅಂತ ಅವ್ರ ಹತ್ರ ಹೇಳ್ತಾರ. ಮತ್ ಅವ್ರ ಹತ್ರ ಗುಣಮುಖ ಆಗ್ಲಿಲ್ಲ ಅಂದ್ರ ಸುಮ್ನ ಅವ್ರ ಹತ್ರ ಹೋಗಿ ಏನ್ ಫಲ? ಅವ್ರ ಹತ್ರ ಔಷಧಿ ತಗಂದು ಏನು ಫಲ? ಏನು ಫಲ ಇರೋದಿಲ್ಲ. ಅಂದ್ರೆ ಅರ್ಥಾತ್ ಇಲ್ಲಿ ನಾವು ಕೂಡ ಆ ಮಹಾತ್ಮರ ವಿಚಾರವನ್ನ ಕೇಳೋದ್ರಿಂದ ನಮ್ಮ ದುಃಖ ನಿವಾರಣೆ ಆಗ್ಬೇಕು. ಇದಕ್ ಭವರೋಗ ನಿವಾರಣೆ ಅಂತಾರ, ಭವರೋಗ ವೈದ್ಯರು ಅಂತಾರ. ಭವರೋಗ ಭವ ಅಂದ್ರ ನಾನು ಹುಟ್ಟೋನದನಿ, ನಾನು ಸಾಯನದನಿ, ದೇಹದನಿ ನಾನು ಅನ್ನೋದ ಭವರೋಗ. ಮತ್ತೆ ಆ ಗುರುಗಳಿಗೆ ಏನಂತಾರ? ಭವರೋಗ ವೈದ್ಯರು ಅಂತಾರ. ಇಲ್ಲಿ ಹೊರಗಿನ ವೈದ್ಯರ ಹತ್ರ ಹೋದ್ರ ನಾವು ನಮಗೆ ಹೊರಗಿನ ರೋಗ ವಾಸಿ ಆಕತ್ತೀಯೋ ಇಲ್ಲೋ, ಅಥವಾ ಅವ್ರು ಹೇಳ್ದಂಗ್ ಪತ್ತೆ ಮಾಡಿ ಕ್ರಮವಾಗಿ ನಾವು ಅವನ್ನ ತಗಂತವಲ್ಲ, ಅದರಂತೆ ಈ ಪಾರಮಾರ್ಥ ವಿಚಾರವನ್ನು ಕೂಡ ವಿಚಾರ ಮಾಡಿ ತಿಳಿದಂಥದ್ದು ನಮಗೆ ಇದರಿಂದ ಅನುಕೂಲ ಆಗ್ತದ, ಜ್ಞಾನ ಪ್ರಾಪ್ತಿ ಆಗ್ತದೆ, ಭವರೋಗ ನಿವಾರಣೆ ಆಗ್ತದೆ ಅನ್ನೋದನ್ನ ಪ್ರತೀತಿ ಮಾಡಿ ತೆಗೆದುಕೊಳ್ಳಬೇಕು. ಆದರೆ ಪ್ರತೀತಿ ಇಲ್ಲದ ಔಷಧಿ ತೆಕ್ಕೊಂಡರೆ ಮತ್ತಷ್ಟು ಪ್ರಕೃತಿಯನ್ನು ಕೆಡಿಸಿಕೊಳ್ಳುವುದು. ಅಂದ್ರ ಇಲ್ಲಿ ಹೊರಗ ನಮ್ಗೆ ರೋಗ ಬಂದಿರದ ಒಂದು ಅವ್ರು ಏನೋ ಕೊಡ್ತಾರಂದ್ರ ನಮ್ದು ಇನ್ನುವಷ್ಟು ರೋಗ ಹದಗೆಟ್ಟು ಹೋಗ್ತದ, ಗುಣ ಆಗೋದಿಲ್ಲ, ಇನ್ನುವಷ್ಟು ಕೆಟ್ಟು ಹೋಗ್ತದ. ಕೆಡಿಸಿಕೊಳ್ಳುವುದು ಅಷ್ಟೇ ಏಕೆ, ನಿಶ್ಚಿತೆ ಇಲ್ಲದೆ ಯಾವುದೇ ಕೆಲಸ ಮಾಡುವುದು ಕೂಡ ಮೂರ್ಖತನವಲ್ಲದೆ ಮತ್ತೇನು. ಬರೀ ಔಷಧಿದ ಅಷ್ಟೇ ಅಲ್ಲ, ನೀನ್ ಯಾವ್ದೇ ಕೆಲಸ ಮಾಡ್ತಾನೆ ಅಂದ್ರ ಅದನ್ನ ಪ್ರತೀತಿ ಅಂದ್ರ ಅದರ ಅನುಭವ, ಅದರ ಸ್ಥಿತಿಗತಿ, ಅದ್ರ ಪೂರ್ವಪರ ಅವನ್ನೆಲ್ಲವನು ವಿಚಾರ ಮಾಡದೆ ನೀನ್ ಏನಾರ ಕೆಲಸ ಮಾಡಕ್ ಹೋಕ್ಕಿ ಅಂದ್ರ ಅದು ನಿನ್ನ ಮೂರ್ಖತನ ಅಲ್ಲದೆ ಮತ್ತೇನು.
ಅದರ ಸತ್ಯ ಅಸತ್ಯವನ್ನ ಪರಿಶೀಲಿಸಿದೆ ನೀನ್ ಏನಾದ್ರೂ ಕೆಲಸ ಮಾಡ್ತಿ ಅಂದ್ರೆ ಅದು ನಿನ್ನ ಮೂರ್ಖತನ ಅಲ್ಲದೆ ಮತ್ತೇನು. ಈ ಪ್ರತೀತಿ ಬರಲಾರದೆಯೇ ಕೀಮಾಯ ಮಾಡಿಸಲಿಕ್ಕೆ ಹೋದರೆ ನೋಡು ನೋಡುತ್ತಲೇ ಮೋಸ ಹೋಗುವನು. ಪೂರ್ಣ ಶೋಧಿಸಿ ನೋಡಲಾರದೆ ಯಾವ ಕೆಲಸ ಕೈಗೂಡದು. ನಾವು ಈ ಹಿಂದ್ ಬಾಳ ಆಗಿದಾವ್ ಕಳ್ತನಗಳು. ಯಾರ ಮನೆಗ್ ಒಂದೊಂದು ಬೀಗ ಇಟ್ಕೊಂಡಿರ್ತಿದ್ರು, ಅವು ಮುತ್ತರತ್ನವು ಗಾಡ್ರೇಜ್ ಟ್ರೆಜರಿಗಳು ಅವ್ ಇರ್ತದ ಬೀಗ. ಅವ್ ಬೀಗ ಕಳಿತಂದ್ರ ಅವ್ರಿಗೆ ಆ ಬೀಗ ಮಾಡೋನ್ನ ಮನೆಗ್ ಕರ್ಕೊಂಬಂದ್ ಮಾಡಿಸ್ತಿದ್ರು. ಹಿಂಗ ಮಾಡ್ದಾಗ ಅವನೊಮ್ಮೆ ನೋಡ್ಕೊಂಡ ಹಿಂದ್ ಗಾಡಿನ ಹೊಡೆದು ಕಳ್ತನ ಮಾಡ್ಕೊಂಡ್ ಹೋಗಿದಾರೆ. ಇಂಥವು ಎಲ್ಲ ಮೋಸ ಹೋಗ್ತಾವು. ಆದ್ದರಿಂದ ಒಟ್ಟಿಗೆ ಪೂರ್ಣ ಶೋಧಿಸಿ ನೋಡಲಾರದೆ ಯಾವ ಕೆಲಸ ಕೈಗೂಡದು. ಅಷ್ಟೇ ಅಲ್ಲದೆ ತನ್ನ ಪ್ರಾಣಘಾತಕ್ಕೆ ಕಾರಣವಾಗುವುದು. ಅದಕ್ಕಾಗಿ ಸುಜನರು ಸಂಶಯದ ಕೆಲಸವನ್ನೆಂದಿಗೂ ಮಾಡಬಾರದು. ಸುಜನರಂದ್ರ ತಿಳಿದಂತವ್ರು, ಸಜ್ಜನರು. ತಮಗೆ ಅನುಮಾನ ಬಂತು, ತಮಗ್ ಸಂಶಯ ಬಂತು, ಅದ್ರ ಕೆಲಸದ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ ಅಂದ್ರ ಅವರು ಆ ಕೆಲಸ ಮಾಡಬಾರದು. ಅದರಿಂದ ಚಲೋ ಮಾಡಬೇಕೆನ್ನುವಷ್ಟರಲ್ಲಿ ತಪ್ಪದೆ ಕೆಡುಕುಂಟಾಗುವುದು. ನಾವ ಕೆಲಸವನ್ನು ಪೂರ್ವಪರ ವಿಚಾರ ಮಾಡದೆ ಏನು ಮಾಡಿದೆ ನಾವೇನಾರ ಕೆಲಸ ಮಾಡಕ್ ಹೋದಿವಿ ಅಂದ್ರ ಅದು ಇನ್ನು ಒಳ್ಳೇದಾಗ್ತದೆ ಅನ್ನುವಷ್ಟರಲ್ಲೇ ಕೆಡುಕುಂಟಾಗುವುದು. ನೀರಲ್ಲಿ ಎಮ್ಮೆ ಮಲಗಿಸಿ ಯಾರಾದರೂ ಧರಣಿ ಮಾಡುವರೆ? ಈ ಬೇಸಿಗೆದಿಂದಾಗ ನೀರೊಳಗೆ ಎಮ್ಮೆ ಹೋತಂದ್ರ ಯಾವ ಕಾರಣಕ್ಕೂ ಹೊರಕ್ ಬರೋದಿಲ್ಲ. ಆ ನೀರಕ್ ನಾವ್ ಹೋಗಕ್ ಆಗೋದಿಲ್ಲ. ಇನ್ನ ಕಲ್ ತಗೊಂಡು ಏನಾರು ತಗೊಂಡ್ ಹೊಡಿತೇವಂದ್ರ ಅವು ಅದಕ್ಕೆ ಬೀಳೋದಿಲ್ಲ. ಹಿಂಗ ನೀರಾಗ ಎಮ್ಮಿ ಮಲಗಿಸಿ ನಾನ್ ಧರಣಿ ಮಾಡ್ತಾನೆ ಅಂದ್ರ ಎಮ್ಮಿ ಹೊರಕ್ ಬರ್ಲಿ ಅಂತೇಳಿ ನಾನ್ ಧರಣಿ ಮಾಡ್ತಾನೆ ಅಂದ್ರ ಅದು ಯಾವ ಕಾರಣಕ್ಕೂ ಜಪ್ಪಾಯಿ ಅಂದ್ರ ಬರಲ್ಲ. ಅದಕ್ ಸಾಕಾದಾಗ ಅದು ಬರೋದು. ಇಲ್ಲಿ ನೀವು ಅನುಭವ ಇಲ್ಲದೆ, ಪ್ರತೀತಿ ಇಲ್ಲದೆ, ಆ ಕೆಲಸದ ಬಗ್ಗೆ ತಿಳಿವು ಮಾಹಿತಿ ಇಲ್ಲದೆ ಏನಾರ ನೀವು ಮಾಡಕ್ ಹೊಕ್ಕಿರಂದ್ರ ಎಮ್ಮಿಗ್ ನೀರಾಗ ಮಲಗಿಸಿ ಧರಣಿ ಕುಂತಂಗ. ಧರಣಿ ಅಂದ್ರ ಸ್ಟ್ರೈಕ್ ಮಾಡಕ್ ಕುಂತದ, ನನ್ ಎಮ್ಮಿ ಹೊರಕ್ ಬರ್ಲಿ ಅಂತ ಕುಂತಂಗ ಆಗ್ತದ. ಅದು ಹೊರಕ್ ಬರೋದ್ ಯಾವಾಗ? ನಿನ್ನ ಸ್ಟ್ರೈಕ್ ಅದಕ್ ತಲುಪದರೆ ಯಾವಾಗ? ಮುಟ್ಟದರೆ ಯಾವಾಗ? ಅದು ಆಗೋದಿಲ್ಲ. ಅಂದ್ರ ಅರ್ಥಾತ್ ಆ ಕ್ರಮವಾಗಿಲ್ಲ ಅಂದ್ರ, ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟ ಮಿನ್ನುಂಟೆ ಅಂತ ಒಂದ್ ನುಡಿ ಬರ್ತದೆ. ಅಲ್ಲಿ ಕ್ರಮ ನಮಗ್ ಗೊತ್ತಿಲ್ಲ, ನಾವ್ ಹೆಂಗ್ ಬೇಕಂಗ್ ಮಾಡ್ತೇವೆ ಅಂದ್ರ ಅಲ್ಲಿ ಅದು ನಮಗೆ ಬಂಧನವನ್ನ ಕೊಡ್ತದ. ಯಾರೇ ಆಗಲಿ ಆ ಪರೀಕ್ಷೆ ಮಾಡದಿದ್ದರೆ ದುಃಖಿಯಾಗುವ ಪ್ರಸಂಗ ತಪ್ಪದು. ಸ್ವತಃ ನೋಡಲಾರದೆ ಬರೀ ವಿಶ್ವಾಸದಿಂದ ಮನೆ ತಕ್ಕೊಂಡರೆಂಬುದನ್ನು ನಾವು ಎಲ್ಲಿಯೂ ಕೇಳಿಲ್ಲ. ಇಲ್ಲಿ ಯಾವ್ದಾರ ಒಂದು ಮನೆ ನೀವು ಖರೀದಿ ಮಾಡ್ತಾರಂದ್ರ ಆ ಮನೆ ನೋಡ್ದಂಗ ನೀವ್ ಎಲ್ಲಾರ ತಗಂದದಾರಪ್ಪ ಇವ್ರು ಅನ್ನೋದು ಅಂತ ಸುದ್ದಿನಿಲ್ಲ, ಅಂತದ್ ನಾವ್ ಎಲ್ಲಿ ಕೇಳಿಲ್ಲ. ಆದ್ರ ಅದನ್ನ ಒಂದ್ ಮನೆ ತಗೋಬೇಕಾದ್ರೂ ಕೂಡ ಅದನ್ನ ಪರೀಕ್ಷೆ ಮಾಡಿ ಅದನ್ನ ನೋಡಿ ಯಾವಾಗ ಕಟ್ಟಿದ್ದು, ಯಾರ ಹೆಸರಿಗೆ ಐತಿ, ಎಷ್ಟ್ ಅಡಿ ಐತಿ, ಎಷ್ಟ್ ಉದ್ದ ಐತಿ, ಏನದವಂತ ಎಲ್ಲ ಹೆಂಗ್ ಚೆಕ್ ಮಾಡಿ ತಕಂತವಲ್ಲ, ಹಂಗ ಇಲ್ಲಿ ವಿಚಾರವನ್ನು ಕೂಡ ಪರೀಕ್ಷೆ ಮಾಡ್ಬೇಕು ಅನ್ನೋ ವಿಚಾರವನ್ನ ಹೇಳ್ತಾರೆ. ಮೋಸಗಾರರು ಮೋಸ ಮಾಡಿದರೆ ಅದನ್ನು ತಾನು ತಿಳಿಯಲಿಕ್ಕೆ ಬೇಡವೇ? ಪರೀಕ್ಷೆ ಮಾಡದೆ ಅನ್ನ ಅರಿವೆ ತಕ್ಕೊಂಡರೆ ಪ್ರಾಣಕ್ಕೆ ಎರಗವಾಗಬೇಕಾಗುವುದು. ಮೋಸ ಮಾಡೋರು ಅದರ, ನನಗೆ ಅವ್ರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಅಂತ ನೀನ್ ಅವ್ರನ್ನ ಯಾರನ್ನು ದೂರಕ್ ಹೋಗ್ಬೇಡ. ಅವ್ರ ಇರದ ಹಂಗ, ಅದು ಇರದ ಹಂಗ. ನೀನ್ ಅನ್ನ ಅರಿವಿನ ನೀನ್ ಪರೀಕ್ಷೆ ಮಾಡ್ಕೊಂತ, ಇದು ಜಗತ್ ಇರದ ಹಂಗ, ಅವ್ರ ಇರದ ಮೋಸ ಮಾಡಕ್ಕಾಗಿ ಅಂತನಾದ್ರೂ ತಿಳ್ಕ, ಹೆಂಗಾದ್ರೂ ತಿಳ್ಕ. ಆದ್ರ ನೀನು ಬೇರೆಯವ್ರ ಕಡಿದ್ದ ಏನಾದ್ರೂ ಸ್ವೀಕರಿಸ್ತಿ ಅನ್ನೋದಾದ್ರೆ ಪರೀಕ್ಷೆ ಇಲ್ಲದೆ ತಕ್ಕಬೇಡ. ಪರೀಕ್ಷೆ ಇಲ್ಲದೆ ತಗಂಡಿ ಅಂದ್ರ ನಿನಗೆ ಪ್ರಾಣಕ್ಕೆ ಎರವಾಗ್ತದೆ, ದುಃಖ ಆಗ್ತದೆ. ಬೇರೆ ಏನು ಕಪಟ ಕಾರ್ಯದ ವಿಶ್ವಾಸವಿಡಿಯುವುದೇ ಮೂರ್ಖತನವು. ನೀನ್ ಮತ್ತೆ ಬಿಡು ನಡೀತತ್ ಬಿಡು, ಹಂಗ್ ಬಿಡು ಹಿಂಗ್ ಬಿಡು ಅಂತ ನೀನ್ ಏನಾರ ಮಾಡ್ತಿ ಅಂದ್ರ
ಮೋಸ ಟಕರ್ಕಿ ಇನ್ನೊಂದೇನ ಮಾಡ್ತಾನಿ ಅಂತ ನೀನ್ ಒಕ್ಕಿ ಅಂದ್ರ ಅದು ನಿನ್ನ ಮೂರ್ಖತನ ಆಗ್ತದ. ತುಡುಗರ ಸಂಗತಿ ಹಿಡಿದರೆ ನಿಶ್ಚಯದಿಂದ ಘಾತವಾಗುವುದು. ನೀನ್ ಕಳ್ಳರ ಸಹವಾಸ ಮಾಡಿದಿ ಅಂದ್ರ ನಿನಗೆ ಕೇಡು ಕಟ್ಟಿಟ್ಟ ಬುತ್ತಿ. ಆದರೆ ಆ ಟಕ್ಕರನ್ನು ಪರೀಕ್ಷಿಸಿದರೆ ಗೊತ್ತಾಗಿ ಬಿಡುವುದು. ಯಾರೊಬ್ಬರು ಗುಪ್ತದಲ್ಲಿ ತಾಮ್ರವನ್ನು ಬಂಗಾರ ಮಾಡುವನೆಂದು ಹೇಳುವರು, ಕೆಲವರು ಹೊಸ ನಾಣ್ಯವನ್ನು ಮಾಡುವರು. ಅಂದರೆ ಅವೆಲ್ಲ ಕಪಟಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ನೋಡಬೇಡವೇ? ನೀವು ಯಾರದರ ಕಳ್ಳರ ಸಂಘ ಯಾರದರ ಮಾಡ್ತೀವಿ ಅಂದ್ರ ಅದನ್ನ ಸ್ವಲ್ಪ ವಿಚಾರ ಮಾಡೋದು ಬೇಡ, ಕೇಳೋದು ಬೇಡ. ನೀನು ನೀನ್ ಹಳೆ ತಾಮ್ರದ ನಾಣ್ಯ ಕೊಡು, ನಿನಗ್ ಬಂಗಾರದ ಹೊಸ ನಾಣ್ಯ ಕೊಡ್ತಾನಿ, ಅಥವಾ ಇನ್ನೂ ಬೇರೆ ಏನಾರು ಕೊಡು, ಹಿತ್ತಾಳಿ ಕೊಡು, ಅದಕ್ ಬೆಳ್ಳಿದ್ ಮಾಡ್ಕೊಡ್ತಾನೆ, ಬಂಗಾರ ಮಾಡ್ಕೊಡ್ತಾನೆ ಅಂತ ಹಿಂಗೆಲ್ಲ ಬರ್ತಾನೆ. 1000 ರೂಪಾಯಿದವು 10,000 ನೀನ್ ಒರಿಜಿನಲ್ ನೋಟ್ ಕೊಡು, 50,000 ಕೋಟ ನೋಟ್ ಕೊಡ್ತಾನೆ ನಿನಗೆ ಅಂತ. ಇಂಥವೆಲ್ಲ ಬಹಳ ಇಂಥವೆಲ್ಲ ಆಗಿರ್ತಾವು. ಆದ್ರಿಂದ ಇವನ್ನೆಲ್ಲವನ್ನು ಪರೀಕ್ಷಿಸದೆ ಸ್ವೀಕರಿಸಬಾರದು. ಈ ಮೇಲಿನ ರಚನೆ ನೋಡಿದರೆ ಬಹಳ ವೈಭವವೆನಿಸುವುದು, ಆದರೆ ಅದೆಲ್ಲ ಕೊಟ್ಟಿ ಬಜಾರವಿದ್ದು ಮುಂದೆ ಗೋಳಾಗುವುದು. ಈ ನೋಡಕ ಭಾರಿ ವೈಭವವಾಗಿ ಬಹಳ ಚಂದವಾಗಿ ಅಂದವಾಗಿ ಅದೆಲ್ಲ ಕಾಣಬಹುದು, ಆದ್ರ ಮುಂದ್ ಒಂದ್ ದಿವಸ ಅದು ಸತ್ಯನಾಶ ಆಗೋಗ್ತದ. ಇವತ್ ಯಾವ್ದು ಮೆರೆದತ್ತೋ ಅದು ನಾಳೆ ಇರುವುದಿಲ್ಲ. ಇವೆಲ್ಲ ದೃಷ್ಟಾಂತಗಳಂತೆಯೇ ಪ್ರತೀತಿ ಇಲ್ಲದ ಜ್ಞಾನದಲ್ಲಿ ಸಮಾಧಾನವಿರುವುದಿಲ್ಲ. ಇವ್ರೆಲ್ಲವನ್ನೂ ಇಷ್ಟಕ್ಕಂತ ಯಾಕೆ ಕೇಳ್ಕೊಂತ ಬಂದ್ರು ಅಂದ್ರ, ನೀವು ಜ್ಞಾನವನ್ನ ವಿಚಾರಿಸಿ ಅಥವಾ ಬಲ್ಲಂತ ಜ್ಞಾನಿಗಳು ಅದರೋ ಇಲ್ಲೋ, ಇವ್ರು ತಿಳಿದಾರೋ ಇಲ್ಲೋ, ತಮಗ್ ತಿಳಿಲಿದ್ರು ಬೇರೆಯವ್ರ ಮುಖಾಂತರನಾರ ಕೇಳಿ ತಿಳಿದು ಅವ್ರ ವಿಚಾರವನ್ನು ಕೇಳ್ಬೇಕು. ಸುಮ್ನೆ ಅವ್ರ ಕೇಳೋದು ನಮಗೆ ಏನೋ ಕಿವಿಗ್ ಭಾರಿ ಚಂದ ಆತು, ಬಾಳ ಕಾಮಿಡಿ ಮಾಡ್ತಾರ, ಬಾಳ ನಗಿಸ್ತಾರ, ಆನಂದ ಮಾಡ್ತಾರ, ಹಂಗ ಹೇಳ್ತಾರ ಹಿಂಗ ಹೇಳ್ತಾರ ಅಂತ ಏನನಾರ ಮಾಡಿ ಆ ಶ್ರವಣಕ್ಕ ನೀವು ಮಾರು ಹೋಗಿ ಕೇಳಬಾರದು. ಅದನ್ನು ವಿಚಾರ ಮಾಡಿ ನೋಡ್ಬೇಕು. ಮತ್ ಹೆಂಗ್ರಿ ವಿಚಾರ ಮಾಡೋದಂದ್ರ, ಯಾರು ಕೇವಲ ಯಥಾರ್ಥ ಪಾರಮಾರ್ಥ ಜ್ಞಾನವನ್ನು ಹೇಳ್ತಾರೋ ಅಂತವ್ರ ನುಡಿಯನ್ನ ಕೇಳ್ಬೇಕು. ಯಾರು ಪ್ರಬಲ ಶ್ರುತಿ ವಾಕ್ಯಗಳನ್ನ ಹೇಳ್ತಾರಲ್ಲ ಅಂತವ್ರ ಮಾತನ್ನ ಕೇಳ್ಬೇಕು. ಯಾರು ನಿನಗ್ ಕರ್ಮ ಹಚ್ಚೋದು, ಬಂಧನ ಐತಿ ಅಂತ ಹೇಳೋದು, ನಿನಗ್ ಶನಿ ಕಾಟ, ದುರ್ಗವನ್ ಕಾಟ, ಕರಿಯವನ್ ಕಾಟ, ಈಯವನ್ ಕಾಟ ಅಂತ ಏನಾರ ಬಂಧನ ಹೇಳ್ತಾರಂದ್ರ ಅವು ನಿಮಗ್ ಸಮಾಧಾನವನ್ನು ಕೊಡೋದಿಲ್ಲ. ಯಾರ ನುಡಿಯು ನಿಮಗೆ ಸಮಾಧಾನ ಕೊಡೋದಿಲ್ವೋ ಅಂತ ನುಡಿಯನ್ನ ಕೇಳಬಾರದು. ಅಂತ ನುಡಿಗಳಿಂದ ಸಮಾಧಾನವಿರುವುದಿಲ್ಲ. ಇಲ್ಲಿ ದೃಷ್ಟಾಂತಗಳಂತೆಯೇ ಪ್ರತೀತಿ ಇಲ್ಲದ ಜ್ಞಾನದಲ್ಲಿ ಸಮಾಧಾನವಿರುವುದಿಲ್ಲ. ಅಂದ್ರೆ ಅರ್ಥಾತ್ ಅನುಭವ ಇಲ್ಲದವರು ಈ ಪಾರಮಾರ್ಥ ವಿಚಾರವನ್ನ ಹೇಳ್ತಾರಂದ್ರ ಅದು ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಎಲ್ಲದರ ಬಗ್ಗೆಯೂ ಅನಿಶ್ಚಿತವನ್ನೇ ಗ್ರಹಿಸಿ ಅಹಿತವಾಯಿತು. ಎಲ್ಲದ್ರ ಬಗ್ಗೆ ನಾವು ಅನಿಶ್ಚಿತ ಅಂದ್ರೆ ನಿಶ್ಚಿತವಾಗಿ ತಿಳಿಲಿಲ್ಲ, ಪರೀಕ್ಷೆ ಮಾಡ್ಲಿಲ್ಲ ಅಂದ್ರೆ ಅದೆಲ್ಲದ ಅನಿಶ್ಚಿತವಾಗಿ ಹೋಗ್ತದ, ಯಾವ್ದು ಕೈಗೂಡ್ದಂಗಾಗಿ ಹೋಗ್ತದ, ಮನಸ್ಸಿಗೆ ಅಸಮಾಧಾನ ಆಗಿ ಹೋಗ್ತದೆ. ಗುರುವು ಮಂತ್ರ ಯಂತ್ರಗಳನ್ನು ಉಪದೇಶಿಸಿ ಅಜ್ಞಾನಿಗಳನ್ನ ತೊಡಕಿಸಿ ಬಿಟ್ಟನು. ಅಂಥವನನ್ನೇ ಅವಲಂಬಿಸಿದವೆಂದರೆ ರೋಗಿಯನ್ನು ಮುಚ್ಚಿ ಕೊಂದಂತೆಯೇ. ಇಲ್ಲಿ ಯಾರಾದ್ರೂ ನಿಮಗೆ ಮೋಡಿ ಮಾಡಿ, ಪವಾಡ ಮಾಡಿ, ಜಾದು ತೋರಿಸಿ, ಹೂವು ಕೊಟ್ಟು, ಹಣ್ಣು ಕೊಟ್ಟು, ಏನ ಕಾಲಮಾನ ಭವಿಷ್ಯ ಏನಾರ ಹೇಳ್ತಾರ ಅಂದ್ರ ಅಂತರ ಸಂಘಕ್ಕೆ ಓದಿವಿ ಅಂದ್ರ ನಾವು, ಅವರು ಭವರೋಗಿಗಳು, ನನಗ್ ಭವರೋಗ ಬಂದತಿ, ನನ್ನ ವಾಸಿ ಮಾಡ್ತಾರ ಅಂತ ನಾವು ಅವ್ರ ತಕ್ ಓದಿವಿ ಅಂದ್ರ ರೋಗಿನ ಜೀವ ಸಮೇತ ತೆಗೆದು ಮಣ್ಣು ಮುಚ್ಚಿದಂತೆ ಸರಿ. ಯಾಕಂದ್ರ ಇಲ್ಲಿ ಬಲ್ಲಂತ ಮಹಾತ್ಮರು ಪವಾಡಗಳನ್ನಾಗ್ಲಿ, ಸಿದ್ಧಿಗಳನ್ನಾಗ್ಲಿ, ಭವಿಷ್ಯವನ್ನಾಗ್ಲಿ, ಕಾಲಜ್ಞಾನವನ್ನಾಗ್ಲಿ ಹೇಳೋದು ಮಹಾತ್ಮರು ಒಪ್ಪೋದಿಲ್ಲ.
ಯಾಕಂದ್ರ ಜಗತ್ತ ಸುಳ್ಳೈತಂದ್ರ ಜಗತ್ತಿನ ಭವಿಷ್ಯ ನೀನೇನ್ ಹೇಳ್ತಿ ಅಂತಾರ. ದೇಹನ ಸುಳ್ಳೈತಿ ಅಂದ್ಮೇಲೆ ದೇಹದ ಭವಿಷ್ಯವನ್ನ ನೀನೇನ್ ಹೇಳ್ತಿ ಅಂತಾರ. ಮಹಾತ್ಮರು ಒಪ್ಪೋದಿಲ್ಲ. ನಾವ್ ಹಂಗೇನಾರ ಯಾರ ಹೊರಗಿನ ಆಚಾರ ವಿಚಾರ ಮೋಹ ಮಮಕಾರಕ್ಕ ಅವ್ರು ಮಾಡೋ ರೂಪನಾಮಗಳಿಗೆ ಮರಳಾಗಿ ಬಿದ್ದೀವಿ ಅಂದ್ರ ಅವ್ರ ಹೆಂಗ ಎಂತ ರೋಗಿಗಳು ಎಂತವ್ರವ್ರ ಅಂದ್ರ ಡಾಕ್ಟರ್ ತಕ್ ರೋಗಿ ಹೋದ್ನಂದ್ರ ಜೀವ ಸಮೇತ ತೆಗೆದು ಮಣ್ಣ ಮುಚ್ಚಾರ ಅಂತವ್ರವ್ರು. ರೋಗಿಯನ್ನು ಮುಚ್ಚಿ ಕೊಂದಂತೆಯೇ ವೈದ್ಯನ ಕಡೆಗೇನು ಹೋದನು, ಆದರೆ ಅರಗಚ್ಚು ವೈದ್ಯನನ್ನು ನೋಡಿದ್ದರಿಂದ ಹುಡುಗನ ಪ್ರಾಣ ಹೋಯಿತು. ವೈದ್ಯನ ಕಡೆಗೆ ಹೋದ ಅವನು, ಡಾಕ್ಟರ್ ಕಡೆಗೆ ಹೋಗಿಲ್ಲ ಅಂತಲ್ಲ, ಹೋದ. ಆದ್ರೆ ಈ ಅರಗಸ್ಬಿಯವನು ಅರ್ಧಂಬರ್ಧ ತಿಳಿಯೋನ್ ಹತ್ರ ಹೋಗಿರೋದ್ರಿಂದ ಪ್ರಾಣ ಹೋಯ್ತು ಅಂತ. ಯಾಕಂದ್ರ ಆ ಅನುಭವ ಇಲ್ಲದವ್ರ ಹತ್ರ ನಾವು ಓದಿವ ಅಂದ್ರ ಇದ್ರ ಉದಾಹರಣೆ ಕೊಟ್ರಷ್ಟ ಹುಡುಗನ ಪ್ರಾಣ ಹೋತ ಅಂತ ಅರ್ಥ. ಅಲ್ಲಿ ಹುಡುಗನ ಪ್ರಾಣ ಹೋಗೋದಲ್ಲ, ಇಲ್ಲಿ ನಾವೇ ಯಾರ ರೂಪ ನಾಮ ಮೋಡಿಗೆ ಗುರಿಯಾಗಿ ಆ ಗುರುವಿನ ಹೊಕ್ಕಿವಿ ಅಂದ್ರ ಆ ಗುರುವಿನ ಹೊಂದಿದೇವಿ, ಅವ್ರ ಸಂಘ ಮಾಡ್ತವಿ, ಅವ್ರ ಜೊತೆಗಿರ್ತೇವೆ ಅಂದ್ರ ನಮ್ದು ಕೂಡ ಪ್ರಾಣ ಹೋದಂತೆ ಅಂತ. ಯಾಕಂದ್ರ ಅವ್ರನ್ನ ಯಮಕಿಂಕರರು ಅಂತ ಹೇಳ್ತಾರ. ಯಾವ ಗುರುಗಳು ನಿನಗೆ ಬೆಳ್ಳಿಯ ಬಟ್ಟಲಾಗಲಿ ಸಿರಿ ಸಂಪತ್ತಾಗಲಿ ಫಲ ಪದವಿಗಳಾಗಲಿ ಪುತ್ರ ಸಂತಾನವಾಗಲಿ ಪ್ರಾಪ್ತಿಯಾಗಲೆಂದು ಆಶೀರ್ವದಿಸಿದರಂದ್ರ ಅವ್ರನ್ನ ಗುರು ಅಂತ ತಿಳಿಲೇಬೇಡ್ರಿ ಅಂತ. ಒಂದೇ ಮಾತ್ನಾಗ ನಿನ್ 100 ವರ್ಷ ಬಾಳು, ನಿನಗ ಇನ್ನೂವಟ್ ಸಿರಿ ಸಂಪತ್ ಬರ್ಲಿ, ಈಗ ಇನ್ನೂವಟ್ ಆಗೈತಲ್ಲ ಇನ್ನೂವಟ್ ಹೆಚ್ಚಾಗ್ಲಿ, ಹಂಗಾಗ್ಲಿ ಹಿಂಗಾಗ್ಲಿ ಅಂತ ನಿಮಗೆ ಏನಾರ ಆಶೀರ್ವಾದ ಮಾಡ್ತಾರ. ಅವ್ರ ಬಾಯಾಗಿ ನುಡಿ ಬಂದು ಅಂದ್ರ ಅವ್ರ ಇನ್ನೂ ಭವಸಾಗರದೊಳಗ ನಮ್ಮನ್ನ ಭದ್ರವಾಗಿ ಉಳಿಸೋರದಾರ, ಇನ್ನೂವಟ್ ಬಂಧನದೊಳಗ ಸಿಲುಕ್ಸೋರದಾರ. ಅದಕ್ಕ ಅಂತವ್ರಿಗೆ ಯಮಕಿಂಕರರು ಅಂತಾರ. ಮತ್ ಎಂತರ್ನಾಗ ನಂಬಕಪ್ಪ ಅಂತಂದ್ರ ನೀನು ಪರಬ್ರಹ್ಮ ಸ್ವರೂಪದಿಯಪ್ಪ, ನೀನು ಅರು ಸ್ವರೂಪದಿಯಪ್ಪ. ಜಗತ್ತಿನ ಸುಖ ಭೋಗಗಳು ಆ ಆತ್ಮಾನಂದದ ಸುಖಕ್ಕ ಸಮ ಆಗೋದಿಲ್ಲಪ್ಪ. ನೀನು ಸಚ್ಚಿದಾನಂದ ಪರಬ್ರಹ್ಮನ ಸ್ವರೂಪದಿಯಪ್ಪ. ಸುಖ ನೀನ್ ಹುಡ್ಕೋನಲ್ಲ, ಸುಖ ಸ್ವರೂಪನ ನೀನದಿ ಅಂತ ಯಾರು ತಿಳಿಸ್ತಾರಲ್ಲ, ಯಾರು ನಮಗೆ ಯಥಾರ್ಥ ಜ್ಞಾನವನ್ನು ತಿಳಿಸ್ತಾರಲ್ಲ ಅಂತವ್ರ ಸಂಘವನ್ನ ಮಾಡಿದ್ರ ನಾವು ಬದುಕ್ತಾವ್ರ, ಅವರು ಬದುಕಿರ್ತಾರ, ನಮ್ಮನ್ನ ಬದುಕಿಸ್ತಾರ. ಇದಕ್ಕ ನಿಜಗುಣ ಶಿವಗಳು ಕಡೆಯದೊಳಗ ವಿಹಿತ ಗುರು ಅಂತ ಹೇಳ್ತಾರ. ವಿಹಿತ ಗುರು ಅಂದ್ರ ಯಥಾರ್ಥವಾದ ಆತ್ಮಜ್ಞಾನವನ್ನು ತಿಳಿಸಿ ನೀನ ಬ್ರಹ್ಮ ಸ್ವರೂಪನೇ ನೀ ನದಿ ಅಂತ ಏನ್ ಹೇಳ್ತಾರಲ್ಲ ಅಂತ ಗುರುವಿನ ಸಂಘವನ್ನ ಮಾಡ್ಬೇಕು, ಅಂತ ಅವನ್ ಕೇಳ್ಬೇಕು. ಇಲ್ಲ ಅಂದ್ರ ಈ ಅರೆವೈದ್ಯನ ಹತ್ರ ಹೋಗಿ ಹುಡುಗ ತನ್ನ ಪ್ರಾಣ ಕಳ್ಕಂತು ಅಂದ್ರ ಹಿಂಗ್ ಕಳ್ಕಂದತಿ ಅಂದ್ರ ಇಲ್ಲಿ ನಾವೇ ಕಳ್ಕಂದಂಗ. ತೊರೆಯಲಿದ್ದವ ನೀಜಲರಿಯದವ ತೆಗೆಯ ಓದಂತಾಯಿತೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ. ಇವನಿಗೆ ಈಜು ಬರಲ್ಲ, ಅವನ್ ನಾನ್ ತೆಗಿತೀನಿ ಅಂತ ಹೋಗಿ ಅವನು ಸತ್ ಇವನು ಸತ್ತಂಗ. ಇವನ್ ಸುಮ್ಮನಿದ್ದದ್ರ ಇನ್ನೊಬ್ಬನ ಯಾರ ಈಜು ಬಲ್ಲರ್ ಹೋಗಿ ಅವನ್ನ ಕಾಪಾಡ್ತಿದ್ರು ಅಂದ್ರ ಅರ್ಥಾತ್ ಈ ಬ್ರಹ್ಮಜ್ಞಾನದ ಪಾರಮಾರ್ಥ ಜ್ಞಾನವಿಲ್ಲದವರು ಸುಮ್ನ ನನಗೆ ಅದು ಗೊತ್ತು, ನಾನು ಅದನ್ನ ಇದನ್ನ ಹೇಳ್ತಾನೆ ಅಂತ ಅನುಭವವಿಲ್ಲದೆ ಏನನ ಹೇಳಿ ಅವ್ರನ್ನ ಇನ್ನೋಡ್ ಭವಬಂಧನಕ್ಕೆ ಬೀಳಿಸ್ತಾರಂದ್ರ ಅವ್ರನ್ನ ಕೊಂದಂತೆಯೇ ಸರಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತದ. ಇನ್ನ ವೈದ್ಯನು ಜಾಣನಿದ್ದು ರೋಗಿಯು ತನಗಾಗುತ್ತಿರುವ ದುಃಖವನ್ನು ಹೇಳಲಿಕ್ಕೆ ನಾಚಿದರೆ ರೋಗಿಯೇ ಆತ್ಮಘಾತಕಿ ಎನ್ನಬೇಕು. ಇಲ್ಲಿ ನೋಡಿ ಏನ್ ಹೇಳ್ತಾರ, ರೋಗಿ ಎಲ್ಲವನ್ನ ಕರೆಕ್ಟ್ ವೈದ್ಯನಿಗೆ ಹೇಳಿದ್ನಂದ್ರ ವೈದ್ಯ ಸರಿಯಾದ ಚಿಕಿತ್ಸೆ ಕೊಡ್ಲಿಲ್ಲ ಅಂದ್ರ ಆ ವೈದ್ಯನೇ ರೋಗಿಯನ್ನ ಕೊಂದಂತೆ. ಮತ್ತೆ ರೋಗಿ ವೈದ್ಯನ ಹತ್ರ ತನಿಗ್ ಬಂದಿರತಕ್ಕಂತ ದುಃಖವನ್ನ ನಾಚಿಕಿಲ್ದಂಗೆ ಸ್ಪಷ್ಟವಾಗಿ ಆ ವೈದ್ಯನಿಗೆ ತಿಳಿಸಿದ್ನ ಅಂದ್ರ ಅವನ್ ರೋಗ ಗುಣ ಆಗ್ತದೆ. ಅವನಿಗೆ ಆ ಶಕ್ತಿ ಇತ್ತಂದ್ರ, ಮತ್ತೆ ಆ ಗುರುವಿಗೆ ಆ ವೈದ್ಯನಿಗೆ ಆ ಶಕ್ತಿ ಇದ್ರೂ ಕೂಡ
ಇವನು ಹೇಳಕ ನಾಚಿಕೆ ಪಟ್ಕೊಂಡು ಆ ರೋಗದ ಲಕ್ಷಣಗಳನ್ನ ಸ್ಥಿತಿಗತಿಗಳನ್ನ ಇವನು ಹೇಳಲಿಲ್ಲ ಅಂದ್ರ ಇಂಥ ರೋಗಿಯೊಬ್ಬ ಆತ್ಮಘಾತಕಿಯೇ ಸೈ. ಅಂದ್ರಿಲ್ಲ ರೋಗಿದ್ ಯಾಕೆ ಉದಾಹರಣೆ ಕೊಟ್ಟಾರ ಅಂದ್ರ ರೋಗಿ ಅಂದ್ರ ರೋಗಿ ಅಲ್ಲ, ನಾವು ನಮ್ಮ ಅಂತರಂಗದೊಳಗಿನ ದುರ್ಗುಣಾದಿಗಳನ್ನ ಗುರುವಿನ ಮುಂದೆ ಹೇಳದೆ ಕೇವಲ ನಾನು ಸಾಚ, ನಾನು ಒಳ್ಳೇನು, ಬರೀ ನಮ್ಮ ಒಳ್ಳೆ ಕಾರ್ಯಗಳನ್ನ ಅಷ್ಟ ಗುರುವಿನ ಮುಂದೆ ಹೇಳ್ಕೊಂತ ಹೋಗೋದು. ದುರ್ನಡತೆ ದುರ್ಗುಣಗಳನ್ನ ಹೇಳಲಿಲ್ಲ, ನಮಗ ಅನುಮಾನ ಬಂದವ್ ಹೇಳಲಿಲ್ಲ, ನಮಗ್ ಶಂಕೆ ಬಂದವ್ ಹೇಳಲಿಲ್ಲ ಅಂದ್ರ ಅದು ಗುರುವಿನ ತಪ್ಪಲ್ಲ, ನಮ್ದೇ ತಪ್ಪು, ನಾವೇ ಆತ್ಮಘಾತಕರು ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತತ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಯಪ್ಪ. ಇನ್ನು ಉಳಿದ ಭಾಗವನ್ನ ಮತ್ತೆ ನಾಳೆ ನೋಡೋಣ್ರಪ್ಪಾಜಿ. ಎಲ್ಲರಿಗೂ ಶರಣಾರ್ಥಿಯಪ್ಪ.